ಮತ್ತೊಮ್ಮೆ ತಮಗೆಲ್ಲರಿಗೂ ನನ್ನ ವಿಡಿಯೋದಲ್ಲಿ ಸ್ವಾಗತ ಸುಸ್ವಾಗತ. ಎಲ್ಲರಿಗೂ ಒಂದೇ ಕುತೂಹಲ, ಅದೇನಪ್ಪ ಅಂತಂದರೆ ಎಕ್ಸ್ಪೆಕ್ಟೆಡ್ ಕಟ್ ಆಫ್ ಪೊಲೀಸ್ ಕಾನ್ಸ್ಟೇಬಲ್ದು ಎಷ್ಟು ಇರುತ್ತೆ ಏನಿಲ್ಲ ಅಂತೇಳಿ. ಹೌದಾ, ತಮಗೆ ಈ ವಿಡಿಯೋ ನೋಡಿದ ನಂತರ ತಮಗೆಲ್ಲ ಸಂಪೂರ್ಣವಾಗಿ ಮಾಹಿತಿ ಕ್ಲಿಯರ್ ಆಗುತ್ತೆ. ನಿಮಗೆಲ್ಲ ಸಂಕ್ಷಿಪ್ತ ಡೌಟ್ ಇರುವಂಥ ಎಲ್ಲದು ಕ್ಲಿಯರ್ ಆಗುತ್ತೆ. ಏನಪ್ಪ ಅಂತಂದರೆ ಮೊದಲನೇದಾಗಿ ಎಲ್ಲದ ಎಕ್ಸಾಮ್ ಚೆನ್ನಾಗಿ ಹೋಗಿದೆ ಅಂತೇಳಿ ನಾನು ತಿಳ್ಕೊತೀನಿ. ಹೌದಾ, ಮೊದಲನೇದಾಗಿ ನಿಮ್ಗೆ ವಿಶೇಷ ಏನಪ್ಪ ಅಂತಂದರೆ ತಮಗೆಲ್ಲರಿಗೂ ತಿಳಿದಿರುವಂತೆ ಪೇಪರ್ ಏನಿತ್ತು, ಪೇಪರ್ 1 ಮತ್ತು ಪೇಪರ್ 2 ಬಹಳ ಟಫ್ ಇತ್ತು. ನಿಮಗೂ ಗೊತ್ತು, ಅದು ನಮಗೂ ಗೊತ್ತು. ಪೇಪರ್ ಏನಿತ್ತು ಬಹಳ ಟಫ್ ಇತ್ತು. ಆದ ಕಾರಣದಿಂದ ಅದು ಡಿಸ್ಟಿಕ್ ವೈಸ್ ಆಗಿರಬಹುದು ಅಥವಾ HK ಆಗಿರ್ಬೋದು, ನಾನ್ HK ಆಗ್ಬೋದು, ಅದೆಲ್ಲನೂ ಸೇರಿ ಬೆಸ್ಟ್ ಸ್ಕೋರ್ ಎಷ್ಟಪ್ಪ ಅಂತಂದ್ರೆ ನಮ್ಮ ಫಿಸಿಕಲ್ಗೆ 75 ಇದು ಇತ್ತಪ್ಪ ಅಂದರೆ ನಿಮ್ಮ ಬಳಿ ಸೇಫ್ ಸ್ಕೋರ್ ಅಂತ ಹೇಳ್ಬೋದು. ಯಾವುದೇ ಕಾರಣಕ್ಕೂ ಫಿಸಿಕಲ್ಗೆ ಸೇಫ್ ಸ್ಕೋರ್ ಎಷ್ಟಪ್ಪ ಅಂದರೆ ಸೇಫ್ ಸ್ಕೋರ್ ಅಂದರೆ 75 ಇದ್ದರೆ ಸಾಕು. ನಿಮಗೆ 100% ಏನಾಗುತ್ತದೆ, ಫಿಸಿಕಲ್ ಬಂದೇ ಬರ್ತದೆ. 100% ಫಿಸಿಕಲ್ಗೆ ಬಂದೇ ಬರ್ತದೆ. ಬರ್ದಿಟ್ಕೊರಿ ನೀವು. ಮತ್ತು AS ಅಕಾಡೆಮಿಗೆ ಬರ್ದಿಟ್ಕೊರಿ, ಓಪನ್ ಚಾಲೆಂಜ್ ಕೊಡ್ತೇನೆ. ಹೌದಾ, ಸೇಫ್ ಸ್ಕೋರ್ ಎಷ್ಟಪ್ಪ ಅಂತಂದರೆ 75. ಹೌದು, ಇದು ಕೇಳ್ಬೋದು. ಎಲ್ಲ ಕೆಟಗರಿಗೆ HK ಆಗಿರ್ಬೋದು, ನಾನ್ HK ಆಗಿರ್ಬೋದು, ಎಲ್ಲ ಕೆಟಗರಿಗೆ ಏನಾಗ್ತದೆ ಸೇಮ್ ಅಷ್ಟಿದ್ರೆ ಸಾಕು ನಿಮ್ಮದು. ನಾನು 70 ಹೇಳ್ಬೋದು, ಬಟ್ 70 ಇಲ್ಲ. ಕೆಲವೊಂದಲ್ಲಿ ಡಿಸ್ಟಿಕ್ಗಳ ಅದೆಲ್ಲ ಸೇರ್ಕೊಂಡು ಏನಾಗ್ತದೆ ಸ್ವಲ್ಪ ಹೈ ಇಡ್ತಾನೆ. ಹೌದಾ, 75 ಇಟ್ಟು 85 ಒಳಗಡೆ ಏನು ಮಾಡ್ತಾನೆ, ಫೈನಲಿಸ್ಟ್ ಆಗ್ತಾನೆ. ಇದು ಬರ್ದಿಟ್ಕೊರಿ ನೀವು ಎಲ್ಲ ಕೆಟಗರಿಗೆ. ಹೌದಾ, 85 ಏನು ಮಾಡ್ತಾನೆ, ಫೈನಲಿಸ್ಟ್ ಮಾಡ್ತಾನೆ ನೋಡಿ. ಫಿಸಿಕಲ್ಗೆ ನಿಮಗೆಲ್ಲ ತಿಳಿದಿರುವಂತೆ 1.5 ಫಿಸಿಕಲ್ ಕರಿತಾನೆ. ಹೌದಾ, 1.5 ಫಿಸಿಕಲ್ ಕರೆದೇ ನಿಮಗೆಲ್ಲ ತಿಳಿದಿರೋಂತಿದೆ. ಅದಕ್ಕೆ ನಾನು ಹೇಳ್ತಾ ಇರೋದು, ನಿಮ್ಮದು 70 ಪ್ಲಸ್ ಇದ್ದರೆ ಸಾಕು. 70 ಪ್ಲಸ್ ಇದ್ದರೆ ಸಾಕು. ಬಟ್ 75 ಸೇಫ್ ಸ್ಕೋರ್. ಫಿಸಿಕಲ್ಗೆ 75 ಸೇಫ್ ಸ್ಕೋರ್ ಅಂತಲೂ ಹೇಳ್ಬೋದು. ಹೌದಾ, ಇದಿತ್ತಪ್ಪ ಅಂತಂದ್ರೆ ನಾನು ಫಿಸಿಕಲ್ಲು ತಾವೆಲ್ಲರೂ ಈಗಲಿಂದನೇ ಪ್ರಾರಂಭಿಸಿ. ಫಿಸಿಕಲ್ ತಾವುಗಳು ಈಗಲಿಂದನೇ ಪ್ರಾರಂಭಿಸಿ. ಹೌದಾ, 75 ಪ್ಲಸ್ ಇತ್ತಪ್ಪ ಅಂತಂದರೆ ನೀವು ಫಿಸಿಕಲ್ಗೆ ಈಗಲಿಂದನೇ ಪ್ರಾರಂಭಿಸಿ. 100% ನಿಮಗೆ ಫಿಸಿಕಲಲ್ಲಿ ಲೀಸ್ಟ್ ನಿಮ್ಮದು ಬಂದೇ ಬರುತ್ತೆ. ಇದರಲ್ಲಿ ಯಾವುದೇ ಅಭ್ಯಂತರ ಇಲ್ಲ. ತಾವುಗಳು ಕೇಳ್ಬೋದು, ಸರ್ ಡಿಸ್ಟಿಕ್ ವೈಸ್ ಮಾಡಿ ಸರ್ ಅಂತೇಳಿ. ನೋಡಿ, ಡಿಸ್ಟಿಕ್ ವೈಸಲ್ಲಿ ಕೆಲವೊಂದು ಡಿಸ್ಟಿಕ್ಗಳಲ್ಲಿ 10, 20 ಈ ರೀತಿ ಪೋಸ್ಟ್ಗಳು. ಅದ್ರ ಮೇಲೆ ಡಿಪೆಂಡ್ ಆಗಬೇಡಿ. ಯಾಕಂದರೆ 1:5 ತೆಗಿತಾನೆ. ಅದರಲ್ಲಿ ಕನ್ಫರ್ಮ್ 100% ಏನು ಮಾಡ್ತಾನವ, 100% ಏನು ಮಾಡ್ತಾನೆ, ಖಂಡಿತವಾಗಿ ತಮಗೆಲ್ಲರಿಗೆ ಏನು ಮಾಡ್ತಾನೆ, 75 ಪ್ಲಸ್ ಆರಾಮ್ಸೆ ಏನು ಮಾಡ್ತಾನೆ, ಫಿಸಿಕಲ್ ಕರಿತಾನೆ. 85 ಫೈನಲ್ ಮೆರಿಟ್ ಲಿಸ್ಟ್ 100% ಮಾಡೇ ಮಾಡ್ತಾನೆ. ಇದಕ್ಕಂದರೆ ನಿಮ್ಗೆಲ್ಲರಿಗೂ ಗೊತ್ತಿದೆ, HK ಮತ್ತು ನಾನ್ HK ಪೇಪರ್ ಬಹಳ ಟಫ್ ಇತ್ತು. ಅದು ಪೇಪರಲ್ಲಿ ತಾವುಗಳು ಕೇಳ್ಬೋದು, ಸರ್ ಪೇಪರಲ್ಲಿ ಯಾವ ಪ್ರಶ್ನೆಗಳು ಬಂದಿದೆ ನಿಮಗೆಲ್ಲರಿಗೂ ಗೊತ್ತಿದೆ. ಹಿಸ್ಟ್ರಿ ಬಹಳ ಪ್ರಶ್ನೆಗಳು ಬಂದವ, ಮತ್ತು ಸಂವಿಧಾನದ ಬಹಳ ಪ್ರಶ್ನೆಗಳು ಬಂದವ, ಮತ್ತು ಹೇಳಿಕೆ ರೂಪದಲ್ಲಿ ಬಹಳ ಪ್ರಶ್ನೆಗಳು ಬಂದವ. ಹಿಸ್ಟ್ರಿಯಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಬಹಳ ಪ್ರಶ್ನೆಗಳು ಬಂದವ. ಹಿಸ್ಟ್ರಿ ಓದೋರಿಗೆ ಭಾಳ ಈಸಿಯಾಗಿರ್ತದೆ. ಆಲ್ಮೋಸ್ಟ್ 6th 10th ಒಳಗಿನ ಸೋಷಿಯಾಲಜಿ ಬುಕ್ನಲ್ಲಿ ಆಲ್ಮೋಸ್ಟು ಪ್ರಶ್ನೆಗಳು ಬಂದೇ ಬಂದವ. ತಾವುಗಳು ಈ ದಿನದ ಪತ್ರಿಕೆಯಲ್ಲಿ ತಾವುಗಳು ನೋಡ್ಬೋದು. ಹೌದಾ, ಸರ್ ನೀವು ಕೇಳ್ತಾ ಇರ್ಬೋದು, ಸರ್ KE ಟಫ್ ತೆಗೆದಿದ್ರು ಆ ರೀತಿ. ನೋ ಈಗ ಒಮ್ಮೆಲೆ KE ತೊಗೊಂಡಿರ್ತಾರೆ, ಬಟ್ ಅಷ್ಟು ಟಫ್ ತೆಗಂಗಿಲ್ಲ. ಹೌದಿಲ್ಲ, ಇದೇ ರೀತಿಯಂಥ ಪ್ರಶ್ನೆಗಳು ಇರ್ತಾವೆ. ಬಟ್ ಇಲ್ಲಿ ನಮ್ಗೆ ಸಮಸ್ಯೆ ಏನಾಗಿರುವಪ್ಪ ಅಂತಂದರೆ ಹೇಳಿಕೆ ರೂಪದಲ್ಲಿ ಬಹಳ ಬಂದಿದ್ದು ಪ್ರಶ್ನೆಗಳು. ಹೌದಾ, ಹೇಳಿಕೆ ರೂಪದಲ್ಲಿ ಬಹಳ ಬಂದು, ಅದಕ್ಕೆ ನಾವೇನು ಮಾಡ್ತೇವೆ, ಕಾಲ ಸಮಯ ಕಡಿಮೆ ಇರ್ತದೆ ನಮ್ಗೆ. ಅದನ್ನು ನಾವು ಏನು ಮಾಡ್ಬೇಕಂತ ಬೇಗ ಓದಿ ಯಾವುದೋ ಒಂದು ಟಿಕ್ಕಾಗಿ ಬರ್ಬೇಕಾಗ್ತದೆ. ಇದಕ್ಕಂತಾನೆ ಅವಳು ABCD ಹೊಂದಿಸಿ ಅದು ಇದು ಅಂತೇಳಿ ಸಮಯ ಭಾಳ ತೊಗೊತದ. ಅದು ಕಾರಣ ಹಡಬಡಿ ಮಾಡ್ತೀವಿ. ಆ ರೀತಿ ಮಾಡೋಕೆ ಹೋಗಬೇಡಿ. ಇನ್ನು ಮುಂದೆ ಇನ್ನೊಂದು KSRP ಅದಲ್ಲ, ಅದ್ರ ಪ್ರಶ್ನೆ ಉತ್ತರಗಳು ಪ್ರತಿಯೊಂದಕ್ಕೂ ನಾನು ಯೂಟ್ಯೂಬ್ನಲ್ಲಿ ನಾನು ಅಪ್ಡೇಟ್ ಕೊಡ್ತಿರ್ತೀನಿ. ಇದಕ್ಕೊಂದು ಇಂಪಾರ್ಟೆಂಟ್ ಚಿಗುರು ಬುಕ್ಕಲ್ಲಿ 2013ರಿಂದ 2022ವರೆಗಿನ KSRP ನಡೆಸುವಂಥ ಎಲ್ಲ ಪ್ರಶ್ನೆಗಳು ಬಂದಿರೋಂಥ ಪ್ರಶ್ನೆಗಳು ಚಿಗುರು ಬುಕ್ಕಲ್ಲಿ ಇದೆ. ತಾವುಗಳನ್ನು ಹೋಗಿ ನೋಡ್ಬೋದು. ಅದರ ವೀಡಿಯೋ ನಾನು ಆಲ್ರೆಡಿ ನನ್ನ ಯೂಟ್ಯೂಬ್ನಲ್ಲಿ ಅಪ್ಲೋಡ್ ಮಾಡಿ. KSRP ನೆಕ್ಸ್ಟ್ ಮಂತ್ 21ಕ್ಕೆ ಬರೆಯೋ ಎಲ್ಲ ಅಭ್ಯರ್ಥಿಗಳಿಗೆ ಅದು ಮೋಸ್ಟ್ ಇಂಪಾರ್ಟೆಂಟ್. ಇದಕ್ಕಂದರೆ ಹಳೆಯ ಪ್ರಶ್ನೆ ಪತ್ರಿಕೆಯಲ್ಲಿ ಸಹ ಕೆಲವೊಂದು ಪ್ರಶ್ನೆಗಳು ಏನು ಮಾಡ್ತಾನೆ, ತೆಗಿತಾನೆ. ಇದೇ ಪ್ರಕಾರ ಸೇಫ್ ಸ್ಕೋರು 75 ತಮಗೆಲ್ಲರಿಗೂ ಬಹಳ ಸಂತೋಷ ವಿಷಯ. 1:5 ಫಿಸಿಕಲ್ ಕರಿತೀನಿ. ಇದಿಷ್ಟು ಮಾಹಿತಿ ಇತ್ತು. ನಾಳೆ ವೀಡಿಯೋದಲ್ಲಿ ತಮಗೆಲ್ಲರಿಗೆ ನಾನು ಏನು ಮಾಡ್ತೀನಪ್ಪ ಅಂತಂದರೆ ಡಿಸ್ಟಿಕ್ ವೈಸ್ ಕಟ್ ಆಫ್ ಮಾಡ್ತೀನಿ. ಡಿಸ್ಟಿಕ್ ವೈಸ್ ಕಟ್ ಆಫ್ ಮಾಡೇ ಮಾಡ್ತೀನಿ. ಯಾವುದೇ ಗೊಂದಲ ಬೇಡ. ಇದಿಲ್ಲ ಅಂದರೆ ಏನಾಯಿತು, KSRP ಇದ್ದೇ ಇದೆ. ಖಂಡಿತವಾಗಿ KSRP ಹೊಡೆಯಮ್ಮ. ಅದರಲ್ಲಿ ನಾನು ಅಪ್ಲಿಕೇಶನ್ ಹಾಕಿನಿ. ನಮ್ಮದು ಸ್ಕೋರ್ ಎಷ್ಟು ಬರ್ತಾನೆ ತಮಗೆಲ್ಲ ಬಯೋಡೇಟಾ ಪಿನ್ ಟು ಪಿನ್ ನಾನು ಅಪ್ಡೇಟ್ ಕೊಡ್ತೀನಿ. ಯಾರೆಲ್ಲ ಹೊಸದಾಗಿ ನನ್ನ ವೀಡಿಯೋಗಳು ನೋಡ್ತೀರಿ, ಅವುಗಳು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಹೊಸದಾಗಿ ನೋಡ್ತಾಯಿಲ್ಲ ಪಿನ್ ಟು ಪಿನ್ ನನ್ನ ಯೂಟ್ಯೂಬ್ ಚಾನಲಲ್ಲಿ ಮತ್ತು ಟೆಲಿಗ್ರಾಮ್ನಲ್ಲಿ ನಾನು ಅಪ್ಡೇಟ್ ಕೊಡ್ತೀನಿ. ಅದರ ಬೆಸ್ಟ್ಗಳು ತಾವುಗಳನ್ನು ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನಾಳೆ ಡಿಸ್ಟಿಕ್ ವೈಸ್ ಏನು ಮಾಡ್ತೀನಿ, 100% ಡಿಸ್ಟಿಕ್ ವೈಸ್ ಏನು ಮಾಡ್ತೀನಿ, ಕಟ್ ಆಫ್ ಬಿಟ್ಟೇ ಬಿಡ್ತೀನಿ. ತಮಗೆಲ್ಲ ತಿಳಿದಲ್ಲಿ ಡಿಸ್ಟಿಕ್ ವೈಸ್. ಹೌದಾ, ನಾಳೆ ವೀಡಿಯೋದಲ್ಲಿ ಡಿಸ್ಟಿಕ್ ವೈಸ್ ಕಟ್ ಆಫ್ ಬಿಟ್ಟೇ ಬಿಡ್ತೀನಿ. ಯಾರಿಗೆ ಗೊಂದಲ ಬೇಡ. ಹೌದಾ, ಇಷ್ಟೆಲ್ಲ ಹೇಳೋದಿತ್ತು ಇವತ್ತು ಹೇಳಿಬಿಟ್ಟಿನಿ. ಮುಂದಿನ ವೀಡಿಯೋದಲ್ಲಿ ಡಿಸ್ಟಿಕ್ ವೈಸ್ ಕಟ್ ಆಫ್ ಮಾಡೇ ಮಾಡ್ತೀನಿ. ನಮಸ್ಕಾರಗಳು.